ಕೆಲವರು ಕೇಳಬಹುದು, ಏನ್ರಿ ನೀವು ಯಾವಾಗ್ಲೂ ಬರೀ ರಾಯರು ರಾಯರು ಅಂತ ಇರ್ತೀರಾ ಅಂತ. ಖಂಡಿತ ನಿಜ. ಯಾಕಂತ ಅಂದ್ರೆ ಯಾರತ್ರ ಕೂಡ ಹೇಳ್ಕೊಳಕ್ ಆಗ್ದಿರೋಷ್ಟು ಕಷ್ಟಗಳನ್ನ, ಯಾರತ್ರ ಕೂಡ ಹೇಳ್ಕೊಳಕ್ ಆಗ್ದಿರುವಂತಹ ಮನಸ್ಸಿನ ನೋವುಗಳನ್ನ ಕೆಲವೊಂದು ಸಲ ಶ್ರೀ ರಾಯರ ಮುಂದೆ ನಿಂತು ಕಣ್ಣೀರ್ ಹಾಕೊಂಡು ಹೇಳ್ಕೊಂಡಿರ್ತೀವಿ. ಕಾರಣ ನಂಬಿಕೆ. ಶ್ರೀರಾಯರನ್ನ ನಿಷ್ಕಲ್ಮಶ ಮನಸ್ಸಿಂದ ಯಾರೆಲ್ಲ ಪೂಜಿಸ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಖಂಡಿತ ಗೊತ್ತಿರುತ್ತೆ, ರಾಯರು ಭಕ್ತರ ಕಷ್ಟಗಳಿಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತವಾಗ್ಲೂ ಕೂಡ ಸ್ಪಂದಿಸ್ತಾರೆ ಅಂತ. ಯಾಕಂದ್ರೆ ಭಕ್ತರು ಚೆನ್ನಾಗಿರ್ಲಿ, ಭಕ್ತರನ್ನ ನನ್ನ ಮಕ್ಕಳು ಅಂತ ಪ್ರೀತಿಯಿಂದ ಕಾಣುವಂತಹ ಕಲಿಯುಗದ ಕಾಮಧೇನು ರಾಯರು, ಭಕ್ತರು ಚೆನ್ನಾಗಿರ್ಲಿ ಅಂತ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಪುಣ್ಯಾತ್ಮರು ನಮ್ಮ ರಾಯರು. ಅದಕ್ಕೆ ಯಾವಾಗ್ಲೂ ಕೂಡ ಎಲ್ಲರೂ ಹೇಳೋದು, ನಮ್ಮ ರಾಯರಿದ್ದಾರೆ. ನೋಡಿ, ರಾಯರು ತಮ್ಮ ಭಕ್ತರನ್ನ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ತಮ್ಮ ಭಕ್ತರ ಮನಸ್ಸಲ್ಲಿ ಏನೇ ನೋವಿರ್ಲಿ ಹೇಳೋ ಮುಂಚೆ ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಲಿಯುಗದ ಕಾಮಧೇನು ನಮ್ಮ ರಾಯರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕೆಲವರು ರಾಯರ ಫೋಟೋ ಮುಂದೆ ನಿಂತು, ರಾಯರೇ ನನಗ್ ಮೋಸ ಮಾಡಿದವರು ದಿನೇ ದಿನೇ ಇನ್ನೂ ಚೆನ್ನಾಗೇ ಇರ್ತಾ ಇದ್ದಾರೆ, ಆದ್ರೆ ನಾನು ಇಷ್ಟೊಂದು ನಿಯತ್ತಾಗಿದ್ರು ಕೂಡ, ಇಷ್ಟೊಂದು ಅವ್ರಿಗೆ ಸಹಾಯವನ್ನ ಮಾಡಿದ್ರು ಕೂಡ ನಾನ್ಯಾಕೆ ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಬಂತು? ನನ್ನ ನಿಯತ್ತಾಗಿರೋದು ಕೂಡ ತಪ್ಪ ನಾನು, ಅಥವಾ ಒಳ್ಳೆತನ ಕೂಡ ತಪ್ಪ, ಒಬ್ಬರಿಗೆ ಅಯ್ಯೋ ಅನ್ನೋದು ಕೂಡ ತಪ್ಪ ಅಂತ ಕಣ್ಣೀರ್ ಹಾಕ್ತಾ ಇದ್ದೀರಾ. ಅದೆಷ್ಟರ ಮಟ್ಟಿಗೆ ಅಂತ ಅಂದ್ರೆ, ಯಾರ ಹತ್ರ ನಿಮ್ಮ ನೋವನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ, ರಾತ್ರಿ ಇಡೀ ಕಣ್ಣೀರ್ ಹಾಕುವಂತದ್ದು. ಕಣ್ಣೀರ್ ಹಾಕದೇ ಇರುವಂತ ದಿನವೇ ಇಲ್ಲ. ಊಟ ಬಿಡ್ತೀರೇನೋ, ಆದ್ರೆ ಕಣ್ಣೀರ್ ಮಾತ್ರ ಬಿಡ್ತಾ ಇಲ್ಲ. ಆದ್ರೆ ಒಂದು ಹೇಳ್ತೀನಿ, ರಾಯರು ಕೈ ಬಿಡೋದಿಲ್ಲ. ರಾಯರನ್ನ ಸಂಪೂರ್ಣವಾಗಿ ನಂಬಿದಿರಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ, ರಾಯರ್ ಇದ್ದಾರೆ ಅನ್ನುವಂತ ನಂಬಿಕೆನ ಇಟ್ಕೊಂಡು ಇವತ್ತಿಂದ ಕಣ್ಣೀರ್ನ ನಿಲ್ಸಿ. ಖಂಡಿತ ನೀವು ಗೆಲ್ತೀರಾ. ರಾಯರಿದ್ದಾರೆ, ಕೈ ಬಿಡೋದಿಲ್ಲ, ಅವ್ರಿಗೆ ಉತ್ತರ ಕೊಟ್ಟೆ ಕೊಡ್ತಾರೆ. ಆದ್ರೆ ಕಣ್ಣೀರ್ನ ಹಾಕ್ಬೇಡಿ. ಕಣ್ಣೀರ್ನ ನಿಲ್ಸಿದ್ರೆ ನೀವು ಗೆಲ್ತೀರಾ. ರಾಯರು ಅತಿ ಹೆಚ್ಚಾಗಿ ಸೂಚನೆ ಕೊಡೋದೇ ಹೂವಿನ ಮುಖಾಂತರ. ಅವ್ರು ಎಡಗಡೆಯಿಂದ ಕೊಡ್ತಾರೋ ಬಲಗಡೆಯಿಂದ ಕೊಡ್ತಾರೋ ಅನ್ನೋದು ಮುಖ್ಯವಲ್ಲ. ಆದ್ರೆ ಒಂದು ಸಲ ರಾಯರೇನಾದ್ರೂ ನಿಮ್ಗೆ ಹೂವಿನ ಪ್ರಸಾದವನ್ನ ಕೊಟ್ರು ಅಂತ ಅಂದ್ರೆ, ಆ ರಾಯರ್ ನಿಮ್ಗೆ ಹೇಳ್ತಾ ಇದ್ದಾರೆ, ನಾನ್ ನಿನ್ನನ್ನ ನೋಡ್ತಾ ಇದ್ದೀನಿ, ನಿನ್ನ ಬೇಡಿಕೆಗಳು ನನಗೆ ಮುಟ್ಟಿದೆ, ನನ್ನ ಕರುಣಾದೃಷ್ಟಿ ನಿನ್ ಮೇಲೆ ಸದಾಕಾಲ. ರಾಯರು ಕೇವಲ ಕಷ್ಟಗಳನ್ನ ಮಾತ್ರ ಅರ್ಥ ಮಾಡಿಕೊಳ್ಳುವಂತವರಲ್ಲ, ಪ್ರತಿಯೊಬ್ಬರ ಮನಸ್ಥಿತಿಯನ್ನು ಕೂಡ ಆಳವಾಗಿ ಅರ್ಥ ಮಾಡಿಕೊಂಡು ಸಮಾಧಾನ ಮಾಡುವಂತಹ ತಾಯಿಯ ಗುಣದವರು. ಯಾಕೆ ಈ ಮಾತನ್ನ ಕೆಲವರಿಗೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇಲ್ಲಿ ಕೆಲವರು ಮಾತ್ರ ಏನಾಗಿದೆ, ಮೇಲ್ನೋಟಕ್ಕೆ ತುಂಬಾ ನಗ್ನಗ್ತಾ ಇರ್ತೀರಾ, ಆದ್ರೆ ಒಂಟಿಯಾಗಿದ್ದಾಗ ತುಂಬಾನೇ ಕಣ್ಣೀರಾಗ್ತೀರಾ. ಆ ಕಣ್ಣೀರಿಂದ ಏನಾಗ್ತಾ ಇದೆ ಅಂತ ಅಂದ್ರೆ, ಪ್ರತಿದಿನ ಪ್ರತಿಕ್ಷಣ ಕುಗ್ಗಿ ಹೋಗ್ತಾ ಇದ್ದೀರಾ. ಆದ್ರೆ ನಾನು ಒಂದು ಮಾತನ್ನ ಹೇಳ್ತೀನಿ, ರಾಯರಿದ್ದಾರೆ ಅನ್ನೋದನ್ನ ಯಾವತ್ತೂ ಕೂಡ ಮರಿಬೇಡಿ. ನಿಮ್ಮ ನೋವು ಕೂಡ ಶಾಶ್ವತ ಅಲ್ಲ. ಇಲ್ಲಿ ಯಾರ ಜೀವನದಲ್ಲೂ ಕೂಡ ಕಷ್ಟ ಸುಖಗಳು ಎರಡೂ ಕೂಡ ಶಾಶ್ವತ ಅಲ್ಲ. ರಾಯರ ಹತ್ರ ಏನನ್ನಾದರೂ ಕೇಳುವಾಗ, ರಾಯರೇ ನನಗೆ ಯಾಕೆ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಾ ಇದ್ದೀರಾ, ಯಾಕೆ ನನ್ನ ಜೀವನದಲ್ಲಿ ಇಷ್ಟೊಂದು ನನಗೆ ಕಣ್ಣೀರನ್ನ ಹಾಕಿಸ್ತಾ ಇದ್ದೀರಾ ಅಂತ ಕೇಳಬಾರ್ದು. ರಾಯರೇ, ಇಲ್ಲಿ ನಿಮಗೆ ಗೊತ್ತಿಲ್ಲದಿರುವಂತಹ ವಿದ್ಯೆ ಯಾವುದು ಸಹ ಇಲ್ಲ, ನೀವು ಪಡೆದಿರುವಂತಹ ಕಷ್ಟವೂ ಕೂಡ ಇಲ್ಲ, ಎಲ್ಲಾ ರೀತಿಯ ಕಷ್ಟಗಳನ್ನ ನೀವು ಪಟ್ಟಿದ್ದೀರಾ. ಆದ್ರೆ ನನಗೆ ಎಲ್ಲವನ್ನು ಕೂಡ ನಿಮ್ಮ ಹಾಗೇನೆ ತಟ್ಟುಕೊಳ್ಳುವಂತ ಶಕ್ತಿ ಇಲ್ಲ ನನ್ನಪ್ಪ. ಈಗಾಗ್ಲೇ ನಾನು ತುಂಬಾನೇ ಕಣ್ಣೀರನ್ನ ಹಾಕಿದ್ದೀನಿ, ತುಂಬಾನೇ ಕಷ್ಟಗಳನ್ನ, ತುಂಬಾನೇ ಅವಮಾನಗಳನ್ನ ನೋಡಿದೀನಿ, ಆದ್ರೆ ಇದಕ್ಕೂ ಮೇಲೆ ನನಗೆ ತಟ್ಟುಕೊಳ್ಳುವಂತ ಶಕ್ತಿ ಇಲ್ಲ ನನ್ನಪ್ಪ. ನೀನು ಕೈ ಹಿಡಿಲಿ.